ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏವನಾಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿಯ ಭವಿಷ್ಯ ಇವತ್ತು ನಿರ್ಧಾರ ಆಗ್ಲಿಕ್ಕಿದೆ. ಏನಾಗುತ್ತೆ ಅನ್ನೋದು ಕುತೂಹಲ. ಡಿ ಗ್ಯಾಂಗ್ ರಾಜಾತಿಥ್ಯ ಅನುಭವಿಸಿ ಒಂದ್ ಕಡೆಗೆ ದಿಕ್ಕಾಪಾಲಾಗಿದೆ. ಇಂದು ಏವನ್ ಪವಿತ್ರ ಗೌಡ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕುತ್ರ ಸಿಗುತ್ತೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಇಂದು ಮಧ್ಯಾಹ್ನ 2:30ಕ್ಕೆ ಪವಿತ್ರ ಗೌಡ ಜಾಮೀನಿಗೆ ಸಂಬಂಧಪಟ್ಟಂತಹ ಆದೇಶ ಸಿಗುತ್ತೆ. ಇವತ್ತೇ ಇದೇ ಪ್ರಕರಣದ ಏಸವನಾಗಿರುವಂತಹ ಅನುಕುಮಾರ್ ಜಾಮೀನು ಆದೇಶ ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಕೋರ್ಟ್ ಗ್ರಹಿಸಿರುವಂತಹ ವಿಚಾರ ಇದರಲ್ಲಿ ಏನು, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೂ ಮುಂಚೆ ಒಬ್ಬ ಆರೋಪಿಗೆ ಜಾಮೀನು ಸಿಗುವಂತಹ ಪ್ರಕ್ರಿಯೆ ತೀರಾ ಮಿನಿಮಲ್ ಅಂತ ಹೇಳಲಾಗುತ್ತೆ. ಬಟ್ ಈ ಕೇಸ್ನಲ್ಲಿ ಏನೆಲ್ಲ ವಿಚಾರಗಳನ್ನು ಕನ್ಸಿಡರ್ ಮಾಡಲಾಗುತ್ತೆ ಅನ್ನೋದು ಕುತೂಹಲ. ಪ್ರಬಲವಾಗಿ ವಾದ ಮಂಡನೆ ಪವಿತ್ರ ಗೌಡ ಪರ ವಕೀಲರಿಂದಲೂ ಆಗಿತ್ತು, SPP ಪರ ಕೂಡ ಆಗಿತ್ತು. SPP ವಾದ ಏನು ಅಂದ್ರೆ, ಫೆಬ್ರವರಿ ತಿಂಗಳಲ್ಲಿ ರೇಣುಕಾ ಬೆತ್ತಲೆ ಫೋಟೋವನ್ನ ಕಳಿಸಿದ್ದಾನೆ ಅನ್ನೋದನ್ನ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಜೂನ್ನಲ್ಲಿ ಈ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ಪವಿತ್ರ ತಂದಿದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಸಾಬೀತಾಗಿದೆ. ಪವನ್ಗೆ ರೇಣುಕಾಸ್ವಾಮಿ ನಂಬರ್ ಅನ್ನ ಪವಿತ್ರ ಗೌಡ ನೀಡಿದ್ರ ಬಗ್ಗೆ ಕೂಡ SPP ಅವರು ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಪವಿತ್ರ ಅಂದ್ಕೊಂಡು ಪವನ್ಗೆ ರೇಣುಕಾಸ್ವಾಮಿ ಮೆಸೇಜ್ ಅನ್ನ ಕೂಡ ಮಾಡಿದ್ದಾರೆ. ಕಾನ್ವರ್ಸೇಷನ್ ಆಗಿದೆ. ಪವನ್ ಮೊಬೈಲ್ ನಲ್ಲೇ ರೇಣುಕಾ ಜೊತೆಗೆ ಪವಿತ್ರ ಮಾತುಕತೆ ಕೂಡ ನಡೆಸಿದ್ರು ಅನ್ನೋದು SPP ವಾದ. ಅಪಹರಣದ ಬಳಿಕ ಶೆಡ್ನಲ್ಲಿ ಕೂಡ ರೇಣುಕಾ ಮೇಲೆ ಪವಿತ್ರ ಹಲ್ಲೆ ನಡೆಸಿರೋ ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಯಿತು. ಪವಿತ್ರ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಪತ್ತೆಯಾಗಿದೆ, ಬ್ಲಡ್ ಸ್ಟೇನ್ಸ್. ಇನ್ನು FSL ವರದಿಯಲ್ಲಿ ರಕ್ತದ ಕಲೆ ರೇಣುಕಾದ್ದೇ ಅನ್ನೋದು ಕೂಡ ದೃಢಪಟ್ಟಿದೆ ಅನ್ನೋದನ್ನ ಕೂಡ ವಾದ ಮಂಡಿಸಿದ್ದಾರೆ SPP ಅವರು. ಹಾಗೂ ಪವಿತ್ರ ಗೌಡ ಕೊಲೆ ಮಾಡಿದ್ದಾರೆ ಅನ್ನೋದು ಕಪೋಲ ಕಲ್ಪಿತ ಅನ್ನೋದು ಈ ಕಡೆ ಪವಿತ್ರ ವಕೀಲರ ವಾದದ ಪರಿಯಾಗಿತ್ತು. ಹಾಗೂ ಇದು ಕಾನ್ಸ್ಪಿರಸಿ ಅಲ್ಲ, ಕಾನ್ಸ್ಪಿರಸಿನಲ್ಲಿ ಇವರು ಭಾಗಿಯಾಗಿಲ್ಲ. 120B ಪ್ರಕಾರ ನೋಡಿ, ಕೊಲೆಯ ಸಂಚಿನಲ್ಲಿ ಪವಿತ್ರ ಗೌಡ ಭಾಗಿ ಆಗಿಲ್ಲ, ಅವರು ಷಡ್ಯಂತ್ರ ಮಾಡಿಲ್ಲ. ದರ್ಶನ್ ಪವಿತ್ರ ಗೌಡ ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ದಾರೆ. ನನ್ನ ಕಕ್ಷಿದಾರೆ ತಪ್ಪಲ್ಲ, ದರ್ಶನ್ದು ತಪ್ಪು ಅನ್ನೋ ರೀತಿ ಬಾಂಬ್ ಬಿಟ್ರು. ಅಲ್ಲಿ ಹಲ್ಲೆ ಮಾಡಿದವರು ಬೇರೆ ಆರೋಪಿಗಳು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಜೊತೆಗೆ ಎದೆಗೆ ಪೆಟ್ಟು ಬಿದ್ದು ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದಾರೆ ಅನ್ನೋದು TB ಸೆಬಾಸ್ಟಿಯನ್ ಅವರ ವಾದದ ಪರಿಯಾಗಿತ್ತು. ಈ ರೀತಿ ಪವಿತ್ರ ಗೌಡ ಹಲ್ಲೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಜಾಮೀನು ವಿಚಾರದಲ್ಲಿ ಮಹಿಳೆಗೆ ವಿನಾಯಿತಿ ಇದೆ. ಹೀಗಿರ್ಬೇಕಾದ್ರೆ ಪವಿತ್ರ ಗೌಡ ಅವರ ಸಂಚು ಇದರಲ್ಲಿ ಏನಿದೆ ಅಂತ ಪ್ರಶ್ನೆಯನ್ನ ಕೂಡ ಕೇಳಲಾಗಿತ್ತು. ಇದು ಪವಿತ್ರ ಪರ ವಕೀಲರ ವಾದ ಆಗಿತ್ತು. ಸೊ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಇವತ್ತು ಕನ್ಸಿಡರ್ ಮಾಡೋ ಅಂಶ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ 2:30ಗೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಪವಿತ್ರ ಗೌಡ ಅವರಿಗೆ ಜಾಮೀನು ಸಿಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರೀಕ್ಷೆನ ಇಟ್ಕೊಳ್ಬಹುದು? ಇವತ್ತೇ ತೀರ್ಪು ಬಂದ್ಬಿಡುತ್ತೆ ಅಥವಾ ಮತ್ತೆ ಯಾರಿಗಾದ್ರೂ ವಾದ ಮಂಡನೆ ಮಾಡೋದಕ್ಕೆ ಅವಕಾಶಗಳು ಇದೆಯಾ, ಅಥವಾ ಕನ್ಕ್ಲೂಡ್ ಆಗಿ ಆಲ್ರೆಡಿ ತೀರ್ಪನ್ನ ಇವತ್ತೇ ಕೊಡ್ತಾರೆ ಅನ್ನುವಂತಹ ವಿಚಾರನ? ಮಮತಾ, ಈಗಾಗಲೇ ವಾದ ಪ್ರತಿವಾದ ಎರಡು ಕಡೆನೂ ಕೂಡ ಕಂಪ್ಲೀಟ್ ಆಗಿರುವಂತದ್ದು. ಅಂದ್ರೆ ಮೊದಲು ಟಾಮಿ ಸಬಾಸ್ಟಿಯನ್ ಅವರು ಅಂದ್ರೆ ಪವಿತ್ರ ಗೌಡ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಅದಕ್ಕೆ ಕೌಂಟರ್ ಆಗಿ SPP ಪ್ರಸನ್ನ ಕುಮಾರ್ ಅವರು ಕೂಡ ಮಾಡಿದಂಥದ್ದು. ಅಂದ್ರೆ ಪವಿತ್ರ ಗೌಡ ಅವರ ಪಾತ್ರ ಈ ಪ್ರಕರಣದಲ್ಲಿ ಯಾವ ರೀತಿ ಇದೆ, ಜೊತೆಗೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸಿದ್ರು. ಜೊತೆಗೆ ಫೆಬ್ರವರಿಯಲ್ಲಿ ಆದಂತ ಘಟನೆ ಅಂದ್ರೆ ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರಿಗೆ ಒಂದು ಅಶ್ಲೀಲವಾದ ಒಂದು ಫೋಟೋವನ್ನ ಕಳಿಸ್ತಾರೆ. ಆ ಅಶ್ಲೀಲ ಫೋಟೋಕ್ಕೆ ಸಂಬಂಧಪಟ್ಟಂತೆ ಜೂನ್ ನಲ್ಲಿ ಆತನನ್ನು ಅಪಹರಣ ಮಾಡಿ ಹತ್ಯೆಯನ್ನ ಮಾಡ್ಲಿಕ್ಕೆ ಈಕೆಯ ಸಂಪೂರ್ಣ ಕಾರಣ ಮತ್ತು ಆಕೆಯ ನೇರವಾದ ಹೊಣೆ ಅಂತ ಹೇಳಿ ಕೂಡ ಆರೋಪವನ್ನ ಕೂಡ ಮಾಡಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಟಾಮಿ ಸಬಾಸ್ಟಿಯನ್ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಕೇವಲ ಪವಿತ್ರ ಗೌಡ ಕಿಡ್ನಾಪ್ ಮಾಡಿದಂತ ಶೆಡ್ ಏನಿತ್ತು, ಅಂದ್ರೆ ಹಲ್ಲೆ ಮಾಡಿದಂತ ಶೆಡ್ ಏನಿತ್ತು, ಆ ಹಲ್ಲೆ ಮಾಡಿದಂತ ಶೆಡ್ ನಲ್ಲಿ ಪ್ರೆಸೆನ್ಸ್ ಇದ್ರು ಹೊರತು ಆಕೆ ಆತನನ್ನ ಹತ್ಯೆಯನ್ನ ಮಾಡಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ವಾದ ಮಂಡನೆ ಮಾಡಿದ್ರು. ಜೊತೆಗೆ ಸೆಕ್ಷನ್ 437 ಅಡಿಯಲ್ಲಿ ಮಹಿಳೆಗೆ ಪ್ರಾತಿನಿಧ್ಯತೆಗಳಿದಾವೆ, ಜೊತೆಗೆ ವಿನಾಯಿತಿಗಳು ಕೂಡ ಇದಾವೆ. ಆ ಹಿನ್ನೆಲೆಯಲ್ಲಿ ಆಕೆಗೆ ಜಾಮೀನನ್ನ ಮಂಜೂರು ಮಾಡ್ಬೇಕು ಅಂತೇಳಿ ಹೇಳಿದ್ರು. ಅಂದ್ರೆ ಪ್ರತ್ಯುತ್ತರವನ್ನ ಕೂಡ ಕೊಟ್ಟಿದ್ರು. ಈಗ ಎರಡೂ ಕಡೆ ವಾದ ಪ್ರತಿವಾದ ಆಲಿಸಿದಂತ ನ್ಯಾಯಾಲಯ ಇವತ್ತು ಆದೇಶವನ್ನ ಕಾಯ್ದಿರಿಸಿದೆ. ಬಹುತೇಕ 2:45 ಅಥವಾ 3 ಗಂಟೆಯ ಸಂದರ್ಭದಲ್ಲಿ ಪವಿತ್ರ ಅವರ ಜಾಮೀನು ತೀರ್ಪು ಏನಿದೆ, ತೀರ್ಪು ಹೊರಬೀಳುವಂತ ಸಾಧ್ಯತೆಗಳಿವೆ. ಅದ್ರ ಜೊತೆಗೆ ಅನುಕುಮಾರ್ ಅಂದ್ರೆ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಏನಿದ್ದಾನೆ ಆತನ ತೀರ್ಪು ಕೂಡ ಇವತ್ತು ಹೊರಬೀಳುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.